ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ಬಂದ್ಬಿಟ್ಟು ಬ್ಯೂಟಿಫುಲ್ಲಾಗಿ ಫ್ರಂಟಲ್ಲಿ ಬರುವಂಥ ಡಿಸೈನು. ಈಗ ನೀವು ನೋಡಿರ್ಬೋದು ಟ್ರೆಂಡಿಂಗಲ್ಲಿರುವಂಥ ಒಂದು ಸೈಡಲ್ಲಿ ಬಾರ್ಡರ್ ಬರುತ್ತೆ, ಆ ಥರ ಡಿಸೈನು. ಅದರಲ್ಲೂ ನಾನು ಏನಪ್ಪ ಅಂದರೆ ಒಂದು ಬೋಟ್ ನೆಕ್ಕಲ್ಲಿ ಅಂದರೆ ಪ್ರಿನ್ಸ್ ಕಟ್ಟಲ್ಲಿ, ಇನ್ನೊಂದು ಬಂದುಬಿಟ್ಟು 4 ಡಾಟಲ್ಲಿ ಎರಡು ಬ್ಲೌಸ್ ಸ್ಟಿಚ್ ಮಾಡ್ತಾ ಇದ್ದೀನಿ. ಎರಡೂ ಒಂದೇ ವಿಡಿಯೋದಲ್ಲಿ ತೋರಿಸ್ತೀನಿ, ಮಿಸ್ ಮಾಡ್ಕೋಬೇಡಿ. ನೋಡಿ, ಈಗ 4 ಡಾಟಲ್ಲಿ ಯಾವ ರೀತಿ ಹಿಡಿಯೋದು ಮತ್ತು ಪ್ರಿನ್ಸ್ ಕಟ್ಟಲ್ಲಿ ಯಾವ ರೀತಿ ಸ್ಟಿಚ್ ಮಾಡೋದು. ಜಾಸ್ತಿ ಪ್ರಿನ್ಸ್ ಕಟ್ಟರ್ ಸ್ಟಿಚ್ ಮಾಡ್ತಾಯಿದ್ರು, ಈಗ 4 ಡಾಟಲ್ಲೂ ಹಿಡಿಬೋದು. ಆ ಥರ ಇದನ್ನು ಯಾವ ರೀತಿ ಹಿಡಿಯೋದು ಅಂತ ತೋರಿಸ್ಕೊಡ್ತೀನಿ, ಓಕೆನಾ. ಇದು ಫಸ್ಟಿಗೆ ನಾನು ಬಾರ್ಡರ್ನ ಹಿಂದೆ ಬ್ಯಾಕ್ ಡಿಸೈನ್ಗೆ ರೆಡಿ ಮಾಡಿದಾಗ ಒಂದು ಸ್ವಲ್ಪ ಉಳಿಸ್ಕೊಂಡಿದ್ದೀನಿ, ಮುಂದಕ್ಕೆ ಸ್ವಲ್ಪ ಬೇಕಾಗಿತ್ತಲ್ಲ ಅದಕ್ಕೆ. ಅದರಲ್ಲಿ ಸ್ವಲ್ಪ ಸಾಲ್ಟೇಜ್ ಬಂತು, ಪಕ್ಕದಲ್ಲಿ ಚಿಕ್ಕದಾಗಿ ಮಾಡಿ ಅದನ್ನು ಸ್ವಲ್ಪ ಜೈಂಟ್ ಮಾಡ್ಕೋತಾ ಇದ್ದೀನಿ. ಏನಕ್ಕೆ ಅಂದರೆ ಬಾರ್ಡರ್ ಕಮ್ಮಿ ಇದ್ದಾಗ ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಇವಾಗ ಈ ರೀತಿ ಇದು 4 ಡಾಟ್ ಬ್ಲೌಸು. ಇವಾಗ ಇದಕ್ಕೆ ಈ ರೀತಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಡಾಟ್ನ ಮಾರ್ಕ್ ಮಾಡ್ಕೊಂಬಿಟ್ಟು ಫಸ್ಟು ಸ್ಟಿಚ್ ಮಾಡ್ಕೋಬೇಕು, ಅಂದರೆ ನೆಕ್ನ ಇನ್ನೌಟ್ ಮಾಡ್ಕೋಬೇಕು. ಬಾರ್ಡರ್ನ ಆಲ್ರೆಡಿ ನಾನು ಸ್ಟಿಚ್ ಮಾಡಿಕೊಂಡೆ, ಅದಕ್ಕೆ ಏನು ಅಳತೆ ಬೇಕು ನೋಡಿಕೊಂಡು ಅದನ್ನು ಅಷ್ಟುದ್ದಕ್ಕೂ ಒಂದು ಸ್ವಲ್ಪ ಜಾಸ್ತಿನೇ 2 ಸೈಡು ಸ್ಟಿಚ್ ಮಾಡ್ಕೊಂಡಿದ್ದೀನಿ, ಫೋಲ್ಡ್ ಮಾಡಿ ಅಷ್ಟೇ. ಅದು ಬಾರ್ಡರ್ ಇನ್ನೇನು ಮಾಡಬೇಡಿ, ಆ ಕಡೆ ಈ ಕಡೆ 2 ಕಡೆನೂ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಬಿಡೋದು ಅಷ್ಟೇ. ಇವಾಗ ಇದು ಫ್ರಂಟಲ್ಲಿ ನ್ಯಾಚ್ ಹಾಕ್ಕೊಂಡು ಸ್ಟಿಚ್ ಮಾಡಿ, ನ್ಯಾಚ್ ಹಾಕ್ಕೊಂಡು ಉಲ್ಟಾ ತಿರುಗಿಸ್ಕೊಂಡು ಲೈನಿಂಗ್ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕಿ ಸ್ಟಿಚ್ ಮಾಡ್ಕೊಳ್ಳಿ. ಸುತ್ತ ಸ್ಟಿಚಿಂಗ್ ಹಾಕ್ಕೊಂಡ್ರೆ ನಮಗಿದು ರೆಡಿ ಆಯಿತು, ಓಕೆನಾ. 4 ಡಾಟ್ ಬ್ಲೌಸ್ ಇದು ಫ್ರಂಟು. ಇವಾಗ ಇದಕ್ಕೆ ನಾವು ಯಾವ ರೀತಿ ಬಾರ್ಡರ್ನ ಅಟ್ಯಾಚ್ ಮಾಡೋದು ಅಂದರೆ ಫ್ರಂಟಲ್ಲಿ ಇದು ಬಂದುಬಿಟ್ಟು ಬಲಗಡೆನೇ ಬರಬೇಕು, ಅದೊಂದು ನೆನಪಿನಲ್ಲಿ ಇಟ್ಕೊಳ್ಳಿ. ನೀವು ಬಾರ್ಡರ್ ಜಾಸ್ತಿ ಇದ್ದರೆ 2 ಕಡೆನೂ ಕೊಡ್ಬೋದು. ಈಗೆಲ್ಲ ಏನಪ್ಪ ಅಂದರೆ ಒಂದು ಕಡೆ ಇವಾಗ ವರ್ಕೆಲ್ಲ ಮಾಡಿಸಿದಾಗ ಒಂದು ಸೈಡ್ ಮಾಡ್ತಾರಲ್ಲ, ಆ ಥರ ಇದು ಬಟ್ಟೆ ಬಾರ್ಡರ್ ಸಾಕಾಗಲ್ಲ ಅಂದ್ಬಿಟ್ಟು ಒಂದು ಸೈಡ್ ಮಾತ್ರ ಕೊಡ್ತಾರೆ, ಇನ್ನೊಂದು ಸೈಡ್ಗೆ ಹಾಗೆ ಬಿಡ್ತಾರೆ, ಸೆರಗು ಮುಚ್ಕೊಳ್ಳುತ್ತೆ ಅಂದ್ಬಿಟ್ಟು ಕೊಡಲ್ಲ. ಹಂಗಾಗಿ ನಾನು ಅದೇ ಥರನೇ ಮೆಥಡ್ ಯೂಸ್ ಮಾಡಿರೋದು. ಬಾರ್ಡರ್ ಸಾಕಾಗಲಿಲ್ಲ, ಇರೋದನ್ನೇ ಅಡ್ಜಸ್ಟ್ ಮಾಡಿ ಒಂದು ಸೈಡ್ ಕೊಡೋಣ ಬಲಗಡೆಗೆ, ಎಡಗಡೆಗೆ ಸೆರಗು ಮುಚ್ಕೊಳ್ಳುತ್ತೆ ಕಾಣಿಸಲ್ಲ ಅಂದ್ಬಿಟ್ಟು ನಾನು ಒಂದು ಸೈಡ್ಗೆ ರೆಡಿ ಮಾಡಿರುವಂಥದ್ದು, ಓಕೆನಾ. ಇವಾಗ ಈ ರೀತಿ ಫಸ್ಟು ನೆಕ್ನ ಇನ್ನೌಟ್ ಮಾಡ್ಕೊಂಬಿಟ್ಟು ಆಮೇಲೆ ಸುತ್ತ ಸ್ಟಿಚ್ಚಿಂಗ್ ಹಾಕ್ಕೊಂಡು ಆ ಎಕ್ಸ್ಟ್ರಾ ಬಟ್ಟೆನೆಲ್ಲ ಕಟ್ ಮಾಡಿ ತೆಗೆದುಬಿಟ್ಟು, ಇಷ್ಟೇ ಇದು ಮೇಯ್ನು ಫಸ್ಟ್ ಮಾಡಬೇಕಾಗಿರೋದು. ಆಮೇಲೆ ಆ ಪೀಸ್ನ ನಾನು ಆಲ್ರೆಡಿ 2 ಕಡೆನೂ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಇದ್ರ ಮೇಲೆ ಇಟ್ಟು ಸ್ಟಿಚ್ ಮಾಡೋದು ಅಷ್ಟೇ. ಇದನ್ನು ನೀವು ಸ್ಟ್ರೇಟು ಇಲ್ಲ ಸ್ವಲ್ಪ ಕ್ರಾಸಾಗಿ ನಿಮ್ಗೆ ಯಾವ ರೀತಿ ಬೇಕು ಆ ಥರ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಕೆಲವರು ಸ್ಟ್ರೇಟಾಗೆ ಕೊಟ್ಬಿಡ್ತಾರೆ, ಏನು ನೆಕ್ಕು ಇರುತ್ತಲ್ಲ ಸ್ಟ್ರೇಟು ಆ ಥರನೇ ಕೊಡ್ತಾರೆ, ಸ್ವಲ್ಪ ಕ್ರಾಸಾಗಿ ಕೊಡ್ತಾರೆ. ಇವಾಗ ಬೋಟ್ ನೆಕ್ ಇದು ಪ್ರಿನ್ಸ್ ಕಟ್ ಬರುತ್ತಲ್ವ, ಹಾಗಾಗಿ ಸ್ವಲ್ಪ ಕ್ರಾಸಾಗಿ ಕೊಡ್ತಾರೆ, ನೀವು ನೋಡಿರ್ಬೋದು. ಆ ಥರ 2ರಲ್ಲಿ ಯಾವ ಥರ ಬೇಕಾದರೂ ಕೊಟ್ಕೋಬೋದು, ತೊಂದರೆ ಏನಿಲ್ಲ. ಹಿಂಗೆ ಕೊಡಬೇಕು ಅಂತ ಏನಿಲ್ಲ, ನೀವು ಸೈಡಲ್ಲಾದರೂ ಕೊಟ್ಕೋಬೋದು, ಸ್ಟ್ರೈಟ್ ಆದರೂ ಕೊಟ್ಕೋಬೋದು. ಈ ರೀತಿ ಡಾಟ್ ಹಿಡಿತಾ ಇದ್ದೀನಿ. ಇವಾಗ ಇದು ಇನ್ನೊಂದು ಕಡೆ ಎಡಗಡೆದು ಫ್ರಂಟ್ ಪೀಸು, ಓಕೆನಾ. ಇದನ್ನು ಈ ರೀತಿ ರೆಡಿ ಮಾಡಿ ಸೈಡ್ ಇಟ್ಕೊಂಡ್ಬಿಡೋಣ. ಈಗ ಬಲಗಡೆಗೆ ಹಿಡಿಬೇಕಾದ್ರೆ ನಾವು ಇದನ್ನು ಡಾಟ್ ಹಿಡಿಯೋಕ್ಕೆ ಮುಂಚೆ ಫಸ್ಟು ಅಟ್ಯಾಚ್ ಮಾಡಬೇಕು ಬಾರ್ಡರ್ ಅಟ್ಯಾಚ್ ಮಾಡಿ ಆಮೇಲೆ ನಾವು ಸ್ಟಿಚ್ ಮಾಡಬೇಕಾಗುತ್ತೆ ಡಾಟ್ನ. ಏನಕ್ಕೆ ಅಂದರೆ ನಾವು ಡಾಟಲ್ಲಿ ಅದು ಏನು ಸ್ಟಿಚ್ ಮಾಡಿರ್ತೀವಲ್ಲ ಬಟ್ಟೆ ಅದರೊಳಗೆ ಕವರ್ ಆಗಬೇಕು, ಆವಾಗ ಅದು ನೀಟಾಗಿ ಫಿನಿಶಿಂಗ್ ಬರುತ್ತೆ, ಓಕೆನಾ. ಅದು ಮೇಯ್ನು. ಮಾಮೂಲಿ ಇನ್ನೌಟ್ ಮಾಡ್ಕೊಂಬಿಟ್ಟು ಈ ಕಡೆ ಪೀಸನ್ನು ನೀಟಾಗಿ ಸ್ಟಿಚ್ ಮಾಡಿ ಉಲ್ಟಾ ತಿರುಗಿಸ್ಕೊಂಬಿಟ್ಟು ಈಗ ಇದನ್ನು ಡಾಟ್ಗೆ ನಾನು ಆಲ್ರೆಡಿ ಮಾರ್ಕ್ ಮಾಡಿದ್ದೀನಿ. ಕಟಿಂಗ್ ವೀಡಿಯೋದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ, ಕಟಿಂಗ್ ವೀಡಿಯೋದಲ್ಲಿ ನೋಡಿ. ಈ ಥರ ಮಾರ್ಕ್ ಮಾಡ್ಕೊಂಬಿಡ್ಬೇಕು ಫಸ್ಟ್ಗೆ, ಆಮೇಲೆ ಅದ್ರ ಮೇಲೇ ಸ್ಟಿಚ್ ಮಾಡಬೇಕು, ಓಕೆನಾ. ತುಂಬಾ ಈಸಿಯಾಗಿ ಕಟ್ಟಿಂಗ್ ಆಗಲಿ ಸ್ಟಿಚಿಂಗ್ ಆಗಲಿ ಎರಡೂ ತುಂಬಾ ಈಸಿ ಇದೆ, ಆದರೆ ನೋಡೋರಿಗೆ ಕಷ್ಟ ಅನಿಸುತ್ತೆ, ಓಕೆನಾ. ನಾನು ಹೇಳ್ದಂಗೆ ಇದನ್ನು 4 ಡಾಟಲ್ಲೂ ಹಿಡಿಬೋದು, ಪ್ರಿನ್ಸ್ ಕಟ್ಟಲ್ಲೂ ಮಾಡ್ಬೋದು, ತುಂಬಾ ಈಸಿಯಾಗಿದೆ. ಕೆಲವರು ಏಜ್ ಆಗಿರೋರು ಪ್ರಿನ್ಸ್ ಕಟ್ ಯೂಸ್ ಮಾಡಲ್ಲ, ಅವ್ರಿಗೆಲ್ಲ ಅದು ಕಂಫರ್ಟಬಲ್ ಆಗೋಲ್ಲ. ಅಂಥವ್ರಿಗೆ ಈ ಡಾಟಲ್ಲೇ ನೀವು ಅದು ಡಿಸೈನ ರೆಡಿ ಮಾಡಿಕೊಡ್ಬೋದು, ತೊಂದರೆ ಏನಿಲ್ಲ, ಓಕೆನಾ. ಅದಕ್ಕೋಸ್ಕರ ನಾನು 4 ಡಾಟ್ ಬ್ಲೌಸು ಮತ್ತು ಪ್ರಿನ್ಸ್ ಕಟ್ಟು 2ರಲ್ಲೂ ತೋರಿಸ್ತಾ ಇದ್ದೀನಿ. ನೋಡಿ, ಇವಾಗ ಆಲ್ರೆಡಿ ನಾನು ಇನ್ನೌಟ್ ಮಾಡಿದ್ದೀನಲ್ಲ, ಆ ಬಾರ್ಡರ್ನ ಈ ರೀತಿ ಇಟ್ಟು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಅದು ಕರೆಕ್ಟಾಗಿ ನಾನು ಕ್ರಾಸಾಗಿ ಇಟ್ಟಿದ್ದೀನಿ, ಸ್ವಲ್ಪ ಅದೇನು ಇದು ಡಾಟ್ ಹಿಡಿತೀವಲ್ಲ ಅಲ್ಲಿಗೆ ಕ್ರಾಸಾಗಿ ಬಂದು ಅಟ್ಯಾಚ್ ಆಗಬೇಕು. ಅಲ್ಲಿ ಒಂದು ಫಿಲ್ಟ್ ಹಿಡಿತೀನಿ, ಒಂದೇ ಒಂದು ಸ್ವಲ್ಪ ಅದು ಕ್ರಾಸ್ ಇರೋದ್ರಿಂದ ಸ್ವಲ್ಪ ಒಂದು ಫ್ರಿಲ್ಲು ಹಿಡಿದುಬಿಟ್ಟು ಆಮೇಲೆ ಅದನ್ನು ಒಳಗಡೆಗೆ ಸ್ಟಿಚ್ ಮಾಡ್ಕೋಬೇಕು. ನಾವೇನು ಡಾಟ್ ಹಿಡಿತೀವಲ್ಲ ಅಲ್ಲಿವರೆಗೂ ಎಂಡ್ ಮಾಡಿ, ಓಕೆನಾ. 2 ಕಡೆನೂ ಈ ಕಡೆ ಸ್ಟಿಚ್ ಮಾಡಿದಾಗ ಸ್ವಲ್ಪ ಹಿಂಗೆ ಕ್ರಾಸಾಗಿ ಹಿಡ್ದಿರೋದ್ರಿಂದ ಬಟ್ಟೆ ಜಾಸ್ತಿ ಬರುತ್ತೆ ಅದು ಬಾರ್ಡರು. ಅದನ್ನು ಒಳಗಡೆಯಿಂದ ತುದಿಗೆ ಒಂದು ಸ್ಟಿಚ್ ಹಾಕ್ಕೊಂಬಿಡಿ, ಅವಾಗೇನಾಗುತ್ತೆ ಒಳಗಡೆ ಹೋಗುತ್ತೆ ಸ್ಟಿಚ್ಚಿಂಗು, ಮೇಲೆ ಫಿನಿಶಿಂಗ್ ಬರುತ್ತೆ, ಓಕೆನಾ.
ಅದೊಂದು ನೋಡಿಕೊಂಡು ಸ್ಟಿಚ್ ಮಾಡಬೇಕು. ನಾನು ಇವಾಗ ತೋರಿಸ್ತಾ ಇದ್ದೀನಲ್ಲ ಹಾಗೆಯೇ ಒಳಗಡೆಯಿಂದ ಒಂದು ಡಾಟ್ ಹಿಡಿದಿರಿ, ಒಂದು ಸ್ವಲ್ಪ ಫ್ರಿಲ್ ಹಿಡಿದ್ಬಿಟ್ರೆ ಅವಾಗೇನಾಗುತ್ತೆ ಅದು ಉಲ್ಟಾ ತಿರುಗಿಸಿದಾಗ ನೀಟಾಗಿ ಕೂತ್ಕೊಳ್ಳುತ್ತೆ ಒಂದೇ ಸಮನಾಗಿ. ಓಕೆನಾ, ನೋಡಿ ಈ ರೀತಿ ರೆಡಿ ಆಯಿತು. ಇವಾಗ ಇದನ್ನು ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಇವಾಗ ಕರೆಕ್ಟಾಗಿ ಬರುತ್ತೆ ನೋಡಿ ಡಿಸೈನು. ಇವಾಗ ಇದು ಬಂದಮೇಲೆ ಇಷ್ಟೇ, ಇದು ಸ್ಟಿಚಿಂಗ್ ಆದಮೇಲೆ ಆ ಡಾಟ್ ಹಿಡಿದು ಬಿಟ್ಟರೆ ನಿಮಗೆ ಆ ಡಿಸೈನ್ ರೆಡಿ ಆಗೋಯ್ತು. ಒಂದು ಸೈಡ್ ಡಿಸೈನು ಈಗ ಟ್ರೆಂಡಿಂಗಲ್ಲಿರುವಂಥ ಫ್ರಂಟ್ ಬಾರ್ಡರ್ ಡಿಸೈನ್ ಇದು. ಓಕೆನಾ, ಈ ರೀತಿ ರೆಡಿ ಆಯಿತು ನೋಡಿ, ಸೂಪರಾಗಿ ಬಂದಿದೆ. ಇವಾಗ ಮಾಮೂಲಿ ಡಾಟ್ ಹಿಡ್ಕೊಂಡ್ರೆ ನಿಮಗೆ ರೆಡಿಯಾಗಿ ಹೋಗುತ್ತೆ. ಅದನ್ನು ಅದು ಒಳಗಡೆ ಸೇರ್ಕೋಬೇಕು ಬಟ್ಟೆ, ಆ ಥರ ಸ್ಟಿಚ್ ಮಾಡ್ಕೊಳ್ಳಿ, ಡಬ್ಬಲ್ ಸ್ಟಿಚ್ ಹಾಕ್ಕೊಳ್ಳಿ, ನೀಟಾಗಿ ಫಿನಿಶಿಂಗ್ ಬರುತ್ತೆ. ಓಕೆನಾ, ಇಷ್ಟೇ ಇದು. ಈ ಥರ ಇದು 4 ಡಾಟಲ್ಲಿ ಹಿಡಿಯುವಂಥ ಮೆಥಡ್ ಇದು. ಇದು ಈ ರೀತಿ ಆದಮೇಲೆ ಇವಾಗ ಪ್ರಿನ್ಸ್ ಕಟ್ಟಲ್ಲಿ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ನೋಡೋಣ ಬನ್ನಿ. ಒಂದೇ ವಿಡಿಯೋದಲ್ಲಿ 2. ಇವಾಗ ಇದನ್ನು ಅಷ್ಟೇ ನೋಡಿ, ಇದು ಪ್ರಿನ್ಸ್ ಕಟ್ಟಲ್ಲಿ ಕಟ್ ಮಾಡ್ಕೋಬೇಕು. ನಾನು ಕಟ್ಟಿಂಗ್ ಮಾಡಿರಲಿಲ್ಲ, ಅಂದರೆ ಮಾಮೂಲಿ ಕಟ್ ಮಾಡಿದೆ. ಫ್ರಂಟಲ್ಲಿ ಡಾಟ್ ಹಿಡಿತೀವಲ್ಲ ಅಲ್ಲಿ ಕಟ್ ಮಾಡಿರಲಿಲ್ಲ. ಸ್ಟಿಚಿಂಗ್ ಮಾಡುವಾಗ ಕಟ್ಟಿಂಗ್ ಮಾಡೋಣ ಅಂದ್ಬಿಟ್ಟು ಈಗ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಆ ಕಡೆ ಒಂದು ಪೀಸ್ ಈ ಕಡೆ ಒಂದು ಪೀಸ್ ಕರೆಕ್ಟಾಗಿ ಇಟ್ಕೋಬೇಕಾಗುತ್ತೆ. ಇಟ್ಕೊಂಡು ಮಾಮೂಲಿ ಇದಕ್ಕೂ ಅಷ್ಟೇ ಬಲಗಡೆನೇ ಬರಬೇಕು ಮೇನು. ಓಕೆನಾ, ನೀವು ಯಾವುದೇ ಆಗಲಿ ಈ ಬಾರ್ಡರ್ಗಳು ಸಾಕಾಗಲ್ಲ, ನಾವು ಹಿಂದೆ ಡಿಸೈನ್ ಮಾಡಬೇಕಾದ್ರೆ ಸ್ವಲ್ಪ ನೋಡಿಕೊಂಡು ಉಳಿಸ್ಕೋಬೇಕಾಗುತ್ತೆ. ಓಕೆನಾ, ಹಂಗಾಗಿ ನಾನು ಅದರಲ್ಲೇ ಇದಕ್ಕೆ ಸ್ವಲ್ಪ ಜೈಂಟ್ ಮಾಡಿಕೊಂಡು 2 ಕಡೆನೂ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ರೆಡಿ ಮಾಡಿಕೊಂಡು ಇವಾಗ ನೋಡಿ ಕರೆಕ್ಟಾಗಿದೆಯಾ ಅಂತ ನೋಡಿಕೊಂಡೆ, ಕರೆಕ್ಟಾಗಿತ್ತು. ಈಗ ಇದನ್ನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿ ಸೈಡ್ಗೆ ಇಟ್ಬಿಡೋಣ ಬಾರ್ಡರ್ನ. ಓಕೆನಾ, ಅದು ಸೈಡ್ಗೆ ಇಟ್ಬಿಟ್ಟು ಈಗ ಇದನ್ನು 2 ಕಡೆದು ಆ ಕಡೆ ಒಂದು ಪೀಸ್ ಈ ಕಡೆ ಒಂದು ಪೀಸ್ ಇಟ್ಕೊಂಡು ಈಗ ನೆಕ್ಕನ್ನ ಫಸ್ಟ್ ಇನ್ನೌಟ್ ಮಾಡ್ಕೋಬೇಕು. ನೆಕ್ ಇರುತ್ತಲ್ಲ ಅದು, ನೆಕ್ಗೆಲ್ಲ ಮಾತ್ರ ಈ ಡಿಸೈನ್ಗೆ ಇದೇ ಪ್ಯಾಟ್ರನ್ ಬರುತ್ತೆ, ಒಂಥರ ಡೈಮಂಡ್ ಶೇಪಲ್ಲಿ. ತುಂಬ ಜನ ಇದನ್ನೇ ಇಷ್ಟಪಡ್ತಾರೆ ಈ ಡಿಸೈನ್ಗೆ. ಓಕೆನಾ, ಬಾರ್ಡರ್ ಕೊಟ್ಟಾಗ ಒಂಥರ ಲುಕ್ ಆಗಿ ಕಾಣಿಸುತ್ತೆ ಅಂದ್ಬಿಟ್ಟು ಇದೇ ಡಿಸೈನ್ನ ಲೈಕ್ ಮಾಡ್ತಾರೆ. ಹಂಗಾಗಿ ಅದೇ ಡಿಸೈನ್ನೇ ಸ್ಟಿಚ್ ಮಾಡಿರುವಂಥದ್ದು. 2 ಬ್ಲೌಸ್ಗೂ ಅದೇ ಡಿಸೈನ್ ಇದೆ. ಇವಾಗ ಇದನ್ನು ಮಾಮೂಲಿ ಸ್ಟಿಚಿಂಗ್ ಮಾಡಿ ಇನ್ನೌಟ್ ಮಾಡ್ಕೊಂಬಿಡೋಣ. ಲೈನಿಂಗ್ ಬಟ್ಟೆ ಮೇಲೆ ಪಾಯಿಂಟ್ ಹೊಲಿಗೆ ಹಾಕಿ ಮತ್ತೆ ತಿರುಗಿಸ್ಬಿಟ್ಟು ಒಂದು ಪಾಯಿಂಟ್ ಹೊಲಿಗೆ ಹಾಕಿ ರೆಡಿ ಮಾಡ್ಕೊಂಬಿಟ್ರೆ ಆಯಿತು. ಇವಾಗ ಇದನ್ನು ಸ್ಟಿಚಿಂಗ್ ಆದಮೇಲೆ ಅದು ನಾನು ಹೇಳ್ದಂಗೆ ಬಲಗಡೆ ಪೀಸ್ಗೆ ನೀವು ಆ ಪೀಸ್ ಕೊಡಬೇಕು. ಓಕೆನಾ, ನಾವು ಬಲಗಡೆ ಬರುತ್ತಲ್ಲ ಅದನ್ನು ನೋಡಿಕೊಂಡು ಆ ಪೀಸ್ಗೆ ನೀವು ಆ ಪ್ಯಾಚ್ ಕೊಡಬೇಕಾಗುತ್ತೆ. ಎಡಗಡೆ ಕೊಟ್ಟರೆ ಮತ್ತೆ ಅದು ಬಿಚ್ಚಬೇಕಾಗುತ್ತೆ. ಇಲ್ಲ ಎಕ್ಸ್ಟ್ರಾ ಜಾಸ್ತಿ ಬಟ್ಟೆ ಇದ್ದರೆ ಕೊಡ್ಬೋದು, ಬಾರ್ಡರ್ ಇದ್ದರೆ. ಇಲ್ಲ ಎಕ್ಸ್ಟ್ರಾ ನೀವು ಲೇಸ್ ಕೊಡ್ತೀನಿ ಅಂದರೆ ಕೊಡ್ಬೋದು. ಇದರಲ್ಲೇ ಕೊಡ್ತೀನಿ ಅಂದರೆ ಸಾಕಾಗಲ್ಲ, ಅದಕ್ಕೋಸ್ಕರ ಫ್ರಂಟಿಗೆ ಮಾತ್ರ ಕೊಡಿ. ಓಕೆನಾ, ಇವಾಗ ಈ ರೀತಿ 2 ಪೀಸನ್ನು ಸೇಮ್ ಅದೇ ರೀತಿಯೇ ಇನ್ನೌಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಸುತ್ತ. ಈ ರೀತಿ ಸ್ಟಿಚ್ ಮಾಡ್ಕೊಂಡಾದಮೇಲೆ ನಾನು ಹೇಳ್ದಂಗೆ ಫ್ರಂಟಲ್ಲೂ ಆಲ್ರೆಡಿ ಇನ್ನೌಟ್ ಮಾಡಿರ್ತೀವಲ್ವ, ಹಾಗಾಗಿ ಅಲ್ಲಿ ಏನೂ ಪ್ರಾಬ್ಲಮ್ ಆಗೋಲ್ಲ. ಇದನ್ನು ಆಲ್ರೆಡಿ 2 ಕಡೆನೂ ಫೋಲ್ಡ್ ಮಾಡಿರ್ತೀವಿ, ಹಾಗಾಗಿ ಅದಕ್ಕೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ನಾವೇನು ಫ್ರಿನ್ಸ್ ಕಟ್ಟಲ್ಲಿ ಸ್ಟಿಚ್ ಮಾಡಬೇಕಲ್ವ, ಡಾಟ್ ಥರ ಇರುತ್ತಲ್ಲ, ಅಲ್ಲಿಗೆ ನೀವು ಅದನ್ನು ಜೈಂಟ್ ಮಾಡಬೇಕಾಗುತ್ತಲ್ಲ, ಮಾರ್ಕ್ ಮಾಡ್ಕೋಬೇಕು. ನೆಕ್ಕಿಂದ ಅಲ್ಲಿಗೆ ಕ್ರಾಸಾಗಿ ಮಾರ್ಕ್ ಮಾಡ್ಕೋಬೇಕಾಗುತ್ತೆ, ಅದು ಮೇಯ್ನು. ಯಾಕೆಂದರೆ ಡಿಸೈನ್ ಸ್ವಲ್ಪ ಕರು ಡಿಸೈನಲ್ಲಿ ಬರುತ್ತೆ, ಸ್ವಲ್ಪ ಬಾರ್ಡರ್ ಕ್ರಾಸಾಗಿ ತಿರುಗುತ್ತೆ. ಕೆಲವರು ಸ್ಟ್ರೈಟಾಗಿ ಹೊಲಿತಾರೆ, ಅದು ಅವ್ರವ್ರ ಇಷ್ಟ. ಇಲ್ಲ ಈ ಥರ ಕ್ರಾಸಾಗೂ ಸ್ಟಿಚ್ ಮಾಡ್ಬೋದು, ಇಲ್ಲ ಸ್ಟ್ರೈಟಾಗೂ ಹಾಕ್ಕೋಬೋದು, ಅವ್ರವ್ರ ಇಷ್ಟ. ಅದು ನನಗೆ ಕ್ರಾಸಾಗಿ ಹಾಕೇನೆ ಅಭ್ಯಾಸ. ಸ್ಟ್ರೈಟಾಗಿ ಹಾಕಿದ್ರೆ ಏನೋ ಒಂಥರ ಅದು ಫುಲ್ಲು ಸೆರಗೊಳಗೆ ಹೋಗಿ ತೂರ್ಕೊಂಡ್ಬಿಡುತ್ತೆ, ಕಾಣಿಸಲ್ಲ. ಈ ಥರ ಕ್ರಾಸಾಗಿ ಹಿಡಿಯೋದ್ರಿಂದ ಒಂಥರ ನೀಟಾಗಿ ಫಿನಿಶಿಂಗ್ ಕಾಣುತ್ತೆ ಅಂತ ನನಗೆ ಅದು. ಓಕೆನಾ, ಇವಾಗ ಈ ರೀತಿ ರೆಡಿ ಮಾಡ್ಕೋಬೇಕು. 2 ಪೀಸನ್ನು ಸ್ಟಿಚ್ ಮಾಡ್ಕೊಂಡಾದಮೇಲೆ ಈಗ ಅದನ್ನು ಬಾರ್ಡರ್ನ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದ್ರ ಮೇಲೆ ಇಟ್ಟು ಸ್ಟಿಚ್ ಮಾಡ್ಕೊಳ್ಳೋದು. ಇದು ಪ್ರಿನ್ಸ್ ಕಟ್ ಆಗಿರೋದ್ರಿಂದ ಇನ್ನೂ ಒಂದು ಪೀಸ್ ಅಟ್ಯಾಚ್ ಮಾಡ್ಕೊಳ್ಳೋಕೆ ಬರುತ್ತಲ್ಲ, ಅದನ್ನು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ನಾನು 2 ಪೀಸು ಬರುತ್ತಲ್ಲ ಆ ಕಡೆ ಈ ಕಡೆ 2 ಸ್ಟಿಚ್ ಮಾಡ್ತಾಯಿದ್ದೀನಿ. ಓಕೆನಾ, ಅದರಲ್ಲಿ ಬಂದುಬಿಟ್ಟು ನಾನು ಹೇಳ್ದಂಗೆ ಬಲಗಡೆ ಬರುವಂಥ ಪೀಸಿಗೆ ಮಾತ್ರ ಬಾರ್ಡರ್ ಕೊಡಬೇಕು, ಇನ್ನೊಂದು ಪೀಸ್ಗೆ ಅವಶ್ಯಕತೆ ಇಲ್ಲ. ಓಕೆನಾ, ಅದಕ್ಕೆ ಬಾರ್ಡರ್ ಬರಲ್ಲ. ಹಂಗಾಗಿ ಇವಾಗ ಈ ರೀತಿ ನಾನು ಸ್ಟಿಚ್ ಮಾಡ್ತಾಯಿದ್ದೀನಲ್ಲ, ಆ ಥರ ಒಂಚೂರು ಕ್ರಾಸಾಗಿ ಸಣ್ಣ ಸಣ್ಣ ಫ್ರಿಲ್ ಕೊಟ್ಟು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಇವಾಗ ಮತ್ತೆ ಆ ಕಡೆಯಿಂದನೂ ಹಾಗೇ ಸ್ವಲ್ಪ ಸಣ್ಣ ಸಣ್ಣ ಫ್ರಿಲ್ ಕೊಟ್ಬಿಟ್ಟು ಸ್ಟಿಚ್ ಮಾಡಿದ್ರೆ ನಮಗೆ ಫ್ರಂಟ್ ಬಾರ್ಡರ್ ಡಿಸೈನ್ ರೆಡಿ ಆಗುತ್ತೆ. ಅದು ಪ್ರಿನ್ಸ್ ಕಟ್ಟಲ್ಲಿ ರೆಡಿ ಮಾಡ್ತಾ ಇರುವಂಥ ಡಿಸೈನ್ ಇದು. ಓಕೆನಾ, ನೋಡಿ ಈ ಥರ ರೆಡಿ ಆಯಿತು. ಆ ಕಡೆ ಈ ಕಡೆ ಸ್ಟಿಚ್ ಮಾಡ್ಕೊಂಬಿಟ್ಟು ಅದು ಎಕ್ಸ್ಟ್ರಾ ಇರುತ್ತಲ್ಲ ಬಟ್ಟೆ 2 ಕಡೆನೂ ಕಟ್ ಮಾಡಿ ತೆಗೆದುಬಿಡಿ. ಓಕೆನಾ, ನೋಡಿ ಈ ರೀತಿ ಬಂತು ಒಂದು ಸೈಡು. ಇವಾಗ ಇದಕ್ಕೆ ನಾವು ಆ ಕಡೆ ಇನ್ನೊಂದು ಪೀಸ್ ಬರುತ್ತಲ್ಲ ಅದನ್ನು ಜೈಂಟ್ ಮಾಡ್ಕೋಬೇಕು. ಅದಕ್ಕೂ ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ಓಕೆನಾ, ಅದನ್ನು ಸ್ಟಿಚ್ ಮಾಡಿ ಅದಕ್ಕೆ ಅಟ್ಯಾಚ್ ಮಾಡಿದ್ರೆ ನಮಗೆ ಫ್ರಂಟ್ ಪೀಸ್ ಬಾರ್ಡರ್ ರೆಡಿ ಆಗುತ್ತೆ. ತುಂಬಾ ಬ್ಯೂಟಿಫುಲ್ಲಾಗಿರುತ್ತೆ. ಇದು ಮಧ್ಯೆ ಜೈಂಟಿಂಗ್ ಬರುತ್ತೆ ಪ್ರಿನ್ಸ್ ಕಟ್ಟಲ್ಲಿ, ಆ ಬಾರ್ಡರ್ ಅಲ್ಲಿ ಅಟ್ಯಾಚ್ ಆಗುತ್ತೆ. ಓಕೆನಾ,
4 ಡಾಟಲ್ಲಿ 4ನೇ ಡಾಟಲ್ಲಿ ಹಿಡಿಬೇಕಾದ್ರೆ ಅದನ್ನ ಜಾಯಿಂಟ್ ಮಾಡಿ ಸ್ಟಿಚ್ ಮಾಡಬೇಕು. ಇದಕ್ಕೆ ಆಲ್ರೆಡಿ ಕಟ್ಟಿಂಗ್ ಬಂದಿರೋದ್ರಿಂದ ಅಲ್ಲಿಗೆ ಜಾಯಿಂಟ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ಅಷ್ಟೇ ಡಿಫ್ರೆನ್ಸು ಅದಕ್ಕೂ ಇದಕ್ಕೂ ಇರುವಂಥದ್ದು. ಆದರೆ ಕೆಲವ್ರಿಗೆ ಕನ್ಫ್ಯೂಸ್ ಆಗುತ್ತೆ. ಕೆಲವರು ಬೋಟ್ ನೆಕ್ ರೆಡಿ ಮಾಡಿಸ್ಕೋತಾರೆ. ಇನ್ನು ಕೆಲವರು ಏಜ್ ಆಗಿರೋರು ನಮಗೆ ಪ್ರಿನ್ಸ್ ಕಟ್ ಇಷ್ಟಪಡಲ್ಲ, ಅವ್ರಿಗೆ ಕಂಫರ್ಟಬಲ್ ಆಗಲ್ಲ. ಅಂತೆ ಅವ್ರಿಗೋಸ್ಕರ 4 ಡಾಟ್ ಹಿಡಿಯೋರಿಗೆ ಆ ಥರ ರೆಡಿ ಮಾಡಿಕೊಡಿ, ಇಷ್ಟ ಆಗುತ್ತೆ. ಓಕೆನಾ? ತುಂಬಾ ಬ್ಯೂಟಿಫುಲ್ಲಾಗಿ ಬರುತ್ತೆ ಡಿಸೈನ್ ಅಂತೂ. ನೀವು ಏಜ್ ಆಗಿರೋರ್ಗೂ ಒಂದು ಸ್ವಲ್ಪ ಆಂಟಿದಿರ್ಗೂ ಮಾಡ್ಬೋದು, ಹುಡುಗಿರ್ಗೂ ಮಾಡ್ಬೋದು. ಇವಾಗ ಹೇಳ್ದಂಗೆ 4 ಡಾಟ್ ಹಿಡಿದ್ಬಿಟ್ಟು ಆ ಡಿಸೈನ್ನ ರೆಡಿ ಮಾಡಿಕೊಡ್ಬೋದು, ಅದೂ ಇಷ್ಟ ಆಗುತ್ತೆ. ಓಕೆನಾ? ಹಂಗಾಗಿ ಇವಾಗ ಟ್ರೆಂಡಿಂಗಲ್ಲಿ ಇರೋದ್ರಿಂದ ಎಲ್ಲರಿಗೂ ಇಷ್ಟ ಆಗೋವಂಥ ಡಿಸೈನು ಅಂತಲೇ ಹೇಳ್ಬೋದು ಈ ಡಿಸೈನು. ಓಕೆನಾ? ಈ ರೀತಿ ಜಾಯಿಂಟ್ ಮಾಡಿಕೊಂಡ್ರೆ ನಮಗೆ ಇವಾಗ ಜಾಯಿಂಟ್ ಮಾಡ್ತೀವಲ್ಲ ಅಲ್ಲಿ ಬಾರ್ಡರ್ ಅಟ್ಯಾಚ್ ಆಗಿರೋದು ಫಿನಿಶಿಂಗ್ ಆಗುತ್ತೆ. ಅಂದರೆ ಜಾಯಿಂಟ್ ಆದಮೇಲೆ ಮೇಲೆ ಫಿನಿಶಿಂಗ್ ಬರುತ್ತೆ, ಅಷ್ಟೇ ಇದು. ಈ ರೀತಿ 2 ಕಡೆ ಪೀಸನ್ನು ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ಫ್ರಂಟ್ ಬಾರ್ಡರ್ ಪೀಸು ರೆಡಿ ಆಗುತ್ತೆ. ಓಕೆನಾ? ನಾನು ಹೇಳ್ದಂಗೆ ಬೇಕು ಅಂದರೆ ಆ ಕಡೆಗೂ ಕೊಡ್ಬೋದು, ಈ ಕಡೆಗೂ ಕೊಡ್ಬೋದು, ಏನು ತೊಂದರೆ ಇಲ್ಲ. ಇದ್ದರೆ ಬಾರ್ಡರ್ ಪೀಸ್ ಇದ್ದರೆ ಕೊಟ್ಕೋಬೋದು, ತೊಂದರೆ ಏನಿಲ್ಲ. ಇಲ್ಲ ಅಂದಾಗ ಈ ಥರ ಒಂದು ಕಡೆನೇ, ಇವಾಗ ನೀವು ತುಂಬ ಜನ ನೋಡಿರ್ಬೋದು ಒಂದು ಸೈಡ್ಗೆ ಕೊಡ್ತಾರೆ, ಯಾಕಂದರೆ ಬಾರ್ಡರ್ ಸಾಕಾಗಲ್ಲ, ಮತ್ತು ಎಕ್ಸ್ಟ್ರಾ ಬೇಡ ಹಾಕೋದು ಅಂದ್ಬಿಟ್ಟು ಇರೋದ್ರಲ್ಲಿ ಅಡ್ಜಸ್ಟ್ ಮಾಡಿ ಒಂದು ಸೈಡ್ಗೆ ಹಾಕ್ತಾರೆ. ಓಕೆನಾ? ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ಫ್ರಂಟ್ ಬಾರ್ಡರ್ ಡಿಸೈನ್, ಬೋಟ್ ನೆಕ್ ಡಿಸೈನ್ ರೆಡಿ ಆಗುತ್ತೆ. ಓಕೆನಾ? ತುಂಬಾ ಬ್ಯೂಟಿಫುಲ್ಲಾಗಿ ಬಂದಿದೆ ಡಿಸೈನ್ ಅಂತೂ. ಈಗ ತುಂಬ ಜನ ಇಷ್ಟಪಡುವಂಥ ಡಿಸೈನು ಇದು. ಮೂರಲ್ಲೇ 4-5 ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ ಇದೇ ಡಿಸೈನು. ಈಗ ಒಬ್ರಿಗೆ ಸ್ಟಿಚ್ ಮಾಡಿ ತೋರಿಸಿದ್ವಾ ಅದನ್ನೇ ಹೊಲಿರಿ ಅಂತ ಹೇಳ್ತಾರೆ. ಇವಾಗ ಅದೊಂದು ಟ್ರೆಂಡಿಂಗಲ್ಲಿ ಇದ್ದುಬಿಟ್ರೆ ಒಂದೇ ಡಿಸೈನ್ನ ಎಲ್ಲರಿಗೂ ಇಷ್ಟ ಆಗ್ತಾ ಇರುತ್ತೆ. ಓಕೆನಾ? ಈ ರೀತಿ ತುಂಬಾ ಬ್ಯೂಟಿಫುಲ್ಲಾಗಿ ಬಂತು ನೋಡಿ ಡಿಸೈನು, ಈ ರೀತಿ ಬಂತು. ಓಕೆನಾ ಫ್ರೆಂಡ್ಸ್? ಥ್ಯಾಂಕ್ ಯು ಫಾರ್ ವಾಚಿಂಗ್.